ಸಿಂಬು, ಬೇಗ ಎದ್ದೇಳು, ಟೈಮ್ ಆಯ್ತು, ಇನ್ನ ಮಲಗಿದ್ಯಾ? ಸಿಂಬು, ಈ ಅಮ್ಮ ನನ್ನನ್ನು ಏನು ಅನ್ಕೊಂಡಿದ್ದಾರೆ? ಇವತ್ತು ಸಂಡೇ, ರಜಾ ದಿನ, ಓದ್ಕೊಳ್ಳೋದು ಇರೋದಿಲ್ಲ. ಆರಾಮಾಗಿ ನಾನು ಆಟ ಆಡೋಕ್ಕೆ ಅಂತ ಬೇಗ ಎದ್ದಿದ್ದೀನಿ, ಅದಕ್ಕೂ ಬಿಡಲ್ಲ. ಸಿಂಬು, ನೀನು ಆಲ್ರೆಡಿ ಎದ್ದಿದ್ಯಾ? ನಾನಿನ್ನ ಮಲ್ಕೊಂಡಿದ್ಯಾ ಅಂತ ಅನ್ಕೊಂಡೆ. ಸಾರಿ ಬಂಗಾರ, ನೀನು ನೋಡಿದ್ರೆ ಬೆಳಗ್ಗೆಯಿಂದ ಏನೇನೋ ಮಾಡ್ತಾ ಇದೆಯಾ? ಹೌದು ಅಮ್ಮ, ನಾನು ಬಿಲ್ಡಿಂಗ್ ಬ್ಲಾಕ್ಸ್ ಎಲ್ಲ ಮಾಡ್ತಾ ಇದ್ದೀನಿ, ಮತ್ತೆ ಪೇಂಟಿಂಗಲ್ಲಿ ನನಗೆ ತುಂಬ ಇಂಟ್ರೆಸ್ಟ್ ಇದೆ ಅಮ್ಮ. ಅದನ್ನೆಲ್ಲ ಮಾಡ್ತಾ ಇದ್ದೀನಿ ಇವತ್ತು. ಸೂಪರ್ ಕಂದ, ನೀನೊಂಥರ ಆಸಮ್ ಚೈಲ್ಡ್. ಬಟ್ ಬೆಳಗ್ಗೆ ಎಲ್ಲ ಎದ್ದು ಇಷ್ಟೊಂದೆಲ್ಲ ಕೆಲಸ ಮಾಡ್ತಿದ್ಯಲ್ಲ, ದೇವರಿಗೆ ಪ್ರೇಯರ್ ಮಾಡಿದ್ಯಾ ನೀನು? ಅಯ್ಯೋ ಸಾರಿ ಅಮ್ಮ, ಅದು ಮರ್ತು ಹೋಯ್ತು ನನಗೆ. ಬೆಳಗ್ಗೆ ಎದ್ದಿದ ತಕ್ಷಣ ಈ ಕಲರ್ ಕಲರ್ ಬ್ಲಾಗ್ಸ್ ಎಲ್ಲ ನೋಡಿದ್ನಲ್ಲ, ಹಾಗಾಗಿ ನಾನು ದೇವರಿಗೆ ಪ್ರೇಯರ್ ಮಾಡೋದನ್ನೇ ಮರ್ತ್ಬಿಟ್ಟೆ. ನೀನು ಪ್ರೇಯರ್ ಮಾಡೋದು ಮರ್ತ್ಬಿಟ್ಯಾ? ನಾನು ಇಷ್ಟು ಸಲ ಹೇಳಿದ್ದೀನಿ ಕಂದ, ಬೆಳಗ್ಗೆ ಎದ್ದಿದ ತಕ್ಷಣ ದೇವರಿಗೆ ಪ್ರೇ ಮಾಡಿಕೊಂಡು ನಿನ್ನೆ ದಿನ ನನ್ನ ಲೈಫ್ನ ಚೆನ್ನಾಗಿಟ್ಟಿದ್ದಕ್ಕೆ ನಿನಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳಬೇಕು. ಜೊತೆಗೆ ಈ ದಿನನ ನೋಡೋ ಸೌಭಾಗ್ಯವನ್ನು ಕೊಟ್ಟಿದ್ದೆ ನನಗೆ, ಅದಕ್ಕೂ ನಾನು ನಿನಗೆ ತುಂಬ ಥ್ಯಾಂಕ್ಸ್ನ ಹೇಳ್ತಿದ್ದೀನಿ ಅಂತ ನಮ್ಮ ಗ್ರ್ಯಾಟಿಟ್ಯೂಡ್ನ ದೇವರಿಗೆ ಎಕ್ಸ್ಪ್ರೆಸ್ ಮಾಡ್ಕೋಬೇಕು ಅಂತ ಹೇಳಿದ್ದೆ ತಾನೇ. ಅದನ್ನು ನೀನು ಪ್ರತಿದಿನ ಮಿಸ್ ಮಾಡದೆ ಮಾಡಲೇಬೇಕು ಕಂದ. ಓಕೆ ಅಮ್ಮ, ಆಯಿತು. ಬಟ್ ನನಗೆ ಒಂದು ಕ್ವಶನ್ ಇದೆ ಅಮ್ಮ. ಕ್ವಶನಾ? ಓಕೆ, ಅದೇನು ಕೇಳು. ಬಟ್ ಅದಕ್ಕೂ ಮುಂಚೆ ಬಾ ಕುತ್ಕೊಂಡು ಮಾತಾಡೋಣ. ಹಾಗೆ ನೀನು ಕ್ವಶನ್ಸ್ನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ದೇವರಿಗೆ ಪ್ರೇಯರ್ ಮಾಡು ಫಸ್ಟ್. ಅಮ್ಮ, ನನಗೆ ಮೊದಲು ಹೇಳು, ದೇವ್ರ ಹತ್ರ ಫೋನ್ ಇದೆಯಾ? ಫೋನ್ ಇದ್ದರೆ ಸ್ವಲ್ಪ ನನಗೆ ಫೋನ್ ನಂಬರ್ ಕೊಡ್ತೀಯಾ? ದೇವ್ರ ಫೋನ್ ಬಗ್ಗೆ ನೀನು ಇವಾಗ ಯಾಕೆ ಕೇಳ್ತಾ ಇದೆಯಾ ನನ್ನ ಹತ್ರ? ಅದು ಅಮ್ಮ, ಎವ್ರಿ ಟೈಮ್ ನನಗೆ ಪ್ರೇ ಮಾಡೋಕ್ಕೆ ಹೇಳ್ತಲ್ಲ, ನಾನು ಹಲೋ ಹಲೋ ಅಂತ ಹೇಳ್ತಾನೆ ಇರ್ತೀನಿ ದೇವ್ರಿಗೆ. ಅದು ಒಂದು ದಿನನೂ ದೇವರು ನನ್ನ ಹತ್ರ ರಿಪ್ಲೈ ಮಾಡಿಲ್ಲ ಗೊತ್ತಾ? ಹಲೋ ಅಂತ ಕೇಳಿಸ್ಕೊಂಡೇ ಇಲ್ಲ ನಾನು ದೇವ್ರ ಕಡೆಯಿಂದ. ನೀನು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೆಯಾ? ನೀನು ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ ಕಂದ. ದೇವ್ರಿಗೆ ಫೋನ್ ಅವಶ್ಯಕತೆ ಇರೋದಿಲ್ಲ. ನೀನು ಏನು ಮಾತಾಡ್ತೀಯ ಪ್ರತಿಯೊಂದನ್ನು ದೇವ್ರಿಗೆ ಕೇಳಿಸ್ತಾ ಇರುತ್ತೆ, ಓಕೆನಾ? ಓಹ್, ಹಾಗಾದ್ರೆ ಅಮ್ಮ ದೇವರು ಅಲೆಕ್ಸಾ ಥರನಾ? ಹೌದು, ಅಲೆಕ್ಸಾ ಅಂತಾನೆ ಅನ್ಕೋ. ಆದರೆ ಅಲೆಕ್ಸಾಗಿಂತ ತುಂಬ ಪವರ್ಫುಲ್ ಗೊತ್ತಾ ದೇವರು? ಬಟ್ ಅಮ್ಮ, ಅಲೆಕ್ಸಾ ಅಟ್ಲೀಸ್ಟ್ ನನಗೆ ಆನ್ಸರ್ ಮಾಡ್ತಾಳೆ, ಅಂದರೆ ಈ ದೇವರು ಯಾವಾಗಲೂ ಸುಮ್ಮನೆ ಇರತ್ತಲ್ಲ ಕಂದ. ಇದನ್ನೆಲ್ಲ ನೀನು ಅರ್ಥ ಮಾಡ್ಕೊಳ್ಳೋಕೆ ಇನ್ನೂ ಸ್ವಲ್ಪ ದೊಡ್ಡವನಾಗಬೇಕು ಕಂದ. ದೇವರು ಪ್ರತಿಯೊಬ್ಬರಿಗೂ ಆನ್ಸರ್ ಮಾಡ್ತಾನೆ ಇರ್ತಾನೆ. ಆದರೆ ಕೆಲವೊಂದು ಸಲ ದೇವರು ಏನು ಮಾಡ್ತಾನೆ, ಮನುಷ್ಯರ ಮೂಲಕ ತನ್ನ ಉತ್ತರನ ತಿಳಿಸ್ತಾನೆ. ಇನ್ನು ಕೆಲವೊಂದು ಸಲ ಈ ಸಂಬಂಧಗಳೇನಿರುತ್ತಲ್ಲ, ಅದು ಪ್ರಾಣಿ ಪಕ್ಷಿಗಳ ಜೊತೆ ಆಗಿರ್ಬೋದು, ಅಥವಾ ನಮ್ಮ ಯಾವುದೇ ನೇಚರ್ ಜೊತೆ ಆಗಿರ್ಬೋದು, ಅದ್ರ ಮೂಲಕ ತನ್ನ ಆನ್ಸರನ್ನು ತಿಳಿಸ್ತಾ ಇರ್ತಾರೆ. ಇನ್ನು ಕೆಲವೊಂದು ಸಲ ನಮ್ಮ ಓನ್ ಫೀಲಿಂಗ್ಸ್ ಜೊತೆ ಇಟ್ಕೊಂಡು ಅದೇ ಫೀಲಿಂಗ್ಸ್ ಜೊತೆ ನಮ್ಮ ಆನ್ಸರ್ಸ್ನ ಹೇಳ್ತಾನೆ. ಸೊ ಅಮ್ಮ, ನೀನು ಹೇಳ್ತಿರೋದು ನೋಡಿದ್ರೆ ಅವನು ಟೆಕ್ಸ್ಟ್ ಮಾಡ್ತಿದ್ದಾನೆ ಅಂತ ಅರ್ಥ. ಅಂದರೆ ನನ್ನ ಹತ್ರ ಯಾವುದೇ ಟೆಕ್ಸ್ಟ್ ಆ್ಯಪ್ ಇಲ್ವಲ್ಲ ಅಮ್ಮ. ಸಿಂಬು, ನೀನು ಈ ದೇವರ ಮೆಸೇಜಸ್ನೆಲ್ಲ ಓದೋದನ್ನ ಕಲಿಯೋದಕ್ಕೆ ತುಂಬ ಇದೆ ಕಂದ. ಅಮ್ಮ, ದೇವರು ಎಮೋಜಿಸ್ನ ಕೂಡ ಕಳಿಸ್ಬೋದಾ? ಅಂದರೆ ಇನ್ನೂ ಈಸಿ ಆಗುತ್ತೆ ಅಲ್ವಾ ಅಮ್ಮ? ದೇವ್ರ ಎಕ್ಸ್ಪ್ರೆಷನ್ ಹೇಗಿದೆ ಅಂತ ಅರ್ಥ ಮಾಡ್ಕೊಳ್ಳೋದು. ನನಗೆ ಎಮೋಜಿಸ್ ಅಂದರೆ ತುಂಬ ಇಷ್ಟ. ಹಾಗಾದರೆ ಎಮೋಜಿಸ್ನ ಕಳಿಸಿದ್ರೆ ನನಗೆ ಬೇಗ ಅರ್ಥ ಆಗುತ್ತೆ. ಸೊ ದೇವ್ರಿಗೆ ಹೇಳ್ಬೋದಲ್ಲ ನಾನು ಎಮೋಜಿಸ್ನ ಕಳಿಸು ಅಂತ? ನೀನು ಹೇಳೋದು ಸರಿನೇ. ಹೌದು, ದೇವರು ಎಮೋಜಿಸ್ನ ಕೂಡ ಕಳಿಸ್ತಾನೆ. ಕೆಲವೊಂದು ಸಲ ಈ ಹಾರ್ಟ್ ರಿಯಾಕ್ಷನ್ ಕೊಡ್ತಾನೆ, ಅಂದರೆ ದೇವರಿಗೆ ನೀನು ತುಂಬ ಇಷ್ಟ ಆಗಿದೆಯಾ ಅಂತ. ಕೆಲವೊಂದು ಸಲ ಥಮ್ಸ್ ಅಪ್ನ ಕಳಿಸ್ತಾನೆ, ಅಂದರೆ ನೀನೇನು ಪ್ರೇ ಮಾಡ್ತೀಯಲ್ಲ ಅದು ನಾನು ಖಂಡಿತ ಕೊಡ್ತೀನಿ ಅಂತ. ಓಹೋ, ಹಾಗಾದರೆ ಪಿಜ್ಜಾ ಎಮೋಜಿ? ಯಾಕಂದರೆ ನನಗೆ ಪಿಜ್ಜಾ ಅಂದರೆ ತುಂಬ ಇಷ್ಟ. ಪಿಜ್ಜಾ ಅಂದರೆ ತುಂಬ ಇಷ್ಟ ಅಂತ ಯಾವಾಗಲೂ ಪ್ರೇ ಮಾಡ್ತಾ ಇರ್ತೀನಿ. ಆಯಿತು ಆಯಿತು, ಹೀಗೆ ಪ್ರೇ ಮಾಡ್ತಾ ಇರು, ದೇವರು ನಿನಗೆ ಪಿಜ್ಜಾನ ಕಳಿಸ್ತಾನೆ ಇರಲಿ ಕಂದ. ನೀನು ಇಷ್ಟಪಟ್ಟಂತೆ ಎಲ್ಲ ಸಿಗಲಿ ನಿನಗೆ. ಥ್ಯಾಂಕ್ ಯು ಅಮ್ಮ, ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಇವತ್ತಿನ ನನ್ನ ಎಲ್ಲ ಕ್ವಶನ್ಸ್ಗೆ ನೀನು ಆನ್ಸರ್ ಮಾಡಿದ್ಯಾ. ಈಗಲೇ ನಾನು ದೇವರಿಗೆ ಪ್ರೇ ಮಾಡ್ತೀನಿ. ಹಾಗೆ ಯಾವತ್ತೂ ಕೂಡ ದೇವರಿಗೆ ಪ್ರೇ ಮಾಡೋದನ್ನು ಮಿಸ್ ಮಾಡೋದಿಲ್ಲ. ಪ್ರತಿದಿನ ದೇವರಿಗೆ ನನ್ನ ಗ್ರ್ಯಾಟಿಟ್ಯೂಡನ್ನು ಎಕ್ಸ್ಪ್ರೆಸ್ ಮಾಡ್ತೀನಿ ಅಮ್ಮ. ಐ ಲವ್ ಯು ಸೋ ಮಚ್ ಅಮ್ಮ. ಐ ಲವ್ ಯು ಟು ಸಿಂಬು. ನೀನು ಬೇಗ ಸ್ನಾನ ಮಾಡಿಕೊಂಡು ತಿಂಡಿ ತಿನ್ನೋದಕ್ಕೆ ಬಾ. ನಾನು ಬಿಸಿ ಬಿಸಿಯಾಗಿ ನಿನ್ನ ಫೇವ್ರೇಟ್ ಫುಡ್ ಪಡ್ಡು ಮಾಡಿರ್ತೀನಿ. ಪಡ್ಡು ಪಡ್ಡು ಪಡ್ಡು. ನಾನು ಈಗಲೇ ಹೋಗಿ ಸ್ನಾನ ಮಾಡಿಕೊಂಡು ಬೇಗ ಜೇಜಿಗೆ ಕೈ ಮುಗಿದು ಬಂದ್ಬಿಡ್ತೀನಿ. ಬಾಯ್. ಹಲೋ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಿಮಗೂ ಕೂಡ ದೇವ್ರಿಗೆ ಏನಾದರೂ ಕ್ವಶನ್ಸ್ ಕೇಳಬೇಕು ಅಂತ ಇದ್ದರೆ ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಕೊಡಿ. ನಾನು ದೇವ್ರ ಹತ್ರ ಮಾತಾಡ್ತಿರ್ತೀನಿ ಅಲ್ವಾ, ಅದನ್ನು ದೇವ್ರಿಗೆ ತಲುಪಿಸ್ತೀನಿ. ಹಾಗೆ ಈ ವಿಡಿಯೋವನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ
ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನನಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಟಾಟಾ, ಬಾಯ್ ಬಾಯ್.